ಚಪ್ಪಾಳೆ. ಮಾಡ್ತೀವಿ ಸರ್, ಮಾಡ್ತೀವಿ. ವೆಲ್ಕಮ್ ಬ್ಯಾಕ್. ಇವತ್ತು ಶಿಕ್ಷಕರ ದಿನಾಚರಣೆ. ನಮ್ಮ ಯೋಗ ಕ್ಲಾಸಲ್ಲಿ ನಾವು ಶಿಕ್ಷಕರ ದಿನಾಚರಣೆಯನ್ನು ಆಚರಿಸ್ತಾ ಇದ್ದೀವಿ. ಪ್ರಭಾಕರ್ ಸರ್ಗೆ ಮತ್ತು ಮಂಜುನಾಥ್ ಸರ್ಗೆ ಮತ್ತು ಪದ್ಮ ಮ್ಯಾಮ್ಗೆ 3 ಜನಕ್ಕೂ ಚಿಕ್ಕದಾಗಿ ಸನ್ಮಾನ ಇಟ್ಕೊಂಡು ಖುಷಿಯಾಯಿತು. ಜೊತೆಗೆ ಆಶಾ ಮ್ಯಾಮು ಕೂಡ ನೆಕ್ಸ್ಟ್ ಡೇ ಗೌರಿ ಹಬ್ಬ ಇರೋದ್ರಿಂದ ಎಲ್ರಿಗೂ ಬಳೆ ತಂದಿದ್ರು. ಪಟ್ಟಾಭಿರಾಮರಿಗೆ ಜಯ ಜಯ ಮುತ್ತಿನಾರತಿ ತಂದು ಬೆಳಗಿರೆ ರಾಮ ಸೀತೆಗೆ ಮಂಗಳಾರತಿ. ಪಟ್ಟಾಭಿರಾಮರಿಗೆ ಜಯ ಜಯ ಮುತ್ತಿನಾರತಿ. ಪಟ್ಟಾಭಿರಾಮರಿಗೆ ಜಯ ಜಯ. ಮೂರುತಿಗೆ ಮನಿನಿ ಮಣಿಯ ದೇವಕಿಯ ಸುಬ್ಬನಾಥ ಶ್ರೀ. ಚಿಕ್ಕ ವಯಸ್ಸಲ್ಲಿ ಹೈಸ್ಕೂಲ್ಗಳಲ್ಲಿ, ಮಿಡ್ಲ್ ಸ್ಕೂಲ್ಗಳಲ್ಲಿ ಟೀಚರ್ಸು ಕೊಡಿಸ್ತಿದ್ರು. ನಮ್ಗಳಿಗೆಲ್ಲ ಖುಷಿ. ಅವಾಗ ಏನಾದರೂ ಗೌರಿ ಹಬ್ಬ ಮತ್ತು ಹಬ್ಬಗಳು ಬಂದರೆ ಸಾಕು, ಅವರೆಲ್ಲ ಹೇಳೋರು ಬಳೆಗಳು ತೊಗೊಳ್ಳಿ ಹಾಗೆ ಹೀಗೆ ಅಂತೇಳಿ ಅವರೇ ಸ್ಕೂಲ್ಗೆ ತಂದು ಕೊಡ್ತಿದ್ರು. ಅದೆಲ್ಲ ಒಂಥರ ಸ್ವೀಟ್ ಮೆಮೊರೀಸು. ಈಗ ಯೋಗ ಕ್ಲಾಸಲ್ಲಿ ಕೊಟ್ಟಾಗ ನನಗೆ ಅದೆಲ್ಲ ನೆನಪಾಯ್ತು. ಅದು ಹೇಳ್ತಿದ್ದೆ ಹೌದಾ ಅಂತೇಳಿ ಖುಷಿ ಪಡ್ತಿದ್ರು ಎಲ್ಲರೂ. ಸೊ ಆಶಾ ಮ್ಯಾಮ್ಗಂತೂ ನಮಗಂತೂ ಫುಲ್ಲು ಖುಷಿಯಾಯಿತು. ಅವ್ರಿಗೆಲ್ಲ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲಲ್ಲ. ಬಿಕಾಸ್ ಎಷ್ಟೋ ವರ್ಷಗಳಾಗಿತ್ತು ಈ ಥರ ಎಲ್ಲ ಈ ಥರ ಇಸ್ಕೊಂಡು ಹಾಕ್ಕೊಂಡು ಎಲ್ಲ ಫುಲ್ ಖುಷಿ ಆಯ್ತಪ್ಪ. ಶಾಂತಿ ಮಂತ್ರ ಹೇಳಿ ಅವತ್ತಿನ ಯೋಗ ಫುಲ್ಲು ಕಂಪ್ಲೀಟ್ ಆಯಿತು. ಅದಾದಮೇಲೆ ಪರಿಮಳ ಮೇಡಮ್ ಒಂದು ಹೆಲ್ತಿ ಡ್ರಿಂಕ್ ತಂದಿದ್ದರು. ಅವ್ರದ್ದು ಯೂಟ್ಯೂಬ್ ಚಾನಲಲ್ಲಿ ಅದನ್ನು ಅಪ್ಲೋಡ್ ಮಾಡಿದ್ದಾರೆ. ಚೆನ್ನಾಗಿದೆ, ಅದು ನಾನು ನೋಡಿದೆ. ಲೈಕ್ ಆ ಥರದ್ದೆಲ್ಲ ಮಾಡ್ಕೊಂಡು ಅಭ್ಯಾಸ ಇಲ್ಲ, ಇರಲಿ ಚೆನ್ನಾಗಿತ್ತು. ಕುಡ್ತೋ ಎಲ್ಲರೂ ಕುಡಿದು ಆಶಾ ಮ್ಯಾಮ್ ಕೊಟ್ಟಿದ್ದು ಬಳೆನ ಇಟ್ಕೊಂಡು ಮಾತಾಡ್ಕೊಂಡು ಮನೆಗೆ ಬಂದು. ಇವತ್ತು ಟೀಚರ್ಸ್ ಡೇ ಆಗಿರೋದ್ರಿಂದ ಹಿಮು ನೈಟೇ ಅವರು 4 ಜನ ಟೀಚರ್ಸ್ಗೆ ಇಷ್ಟು ಬೇಕು ಅಂತ ಹೇಳ್ಕೊಂಡು ಹ್ಯಾಪಿ ಟೀಚರ್ಸ್ ಡೇ ಅಂತ ಹೇಳಿ 5 ಸ್ಟಾರ್ ಹಾಕ್ಸ್ಕೊಂಡು ಆ ಮೇಡಮ್ಗಳಿಗೆ ಇಟ್ಕೊಂಡಿದ್ದ. ಅದ್ರ ಜೊತೆಗೆ ಒಂದೊಂದು ಕೀ ಬಂಚು. ಇವನೇ ಬಿಟ್ಟಿದ್ದಾನೆ, ಏನೇನೋ ಬಿಡ್ತಾನೆ, ಇನ್ನೇನು ಮಾಡ್ಕೊಳ್ಳೋದು. ಬಟ್ ರೇಷು ಮಾತ್ರ ಅವನೇ ಮಾಡ್ಕೊತಾನೆ ಕೂತ್ಕೊಂಡು. ಹಿಮು ನೋಡಿ ಈ ಥರ ಮುಗಿಮು ಎಲ್ಲ ಬರ್ ತೋರಿಸ್ತಾನೆ. ಇದನ್ನೆಲ್ಲ ಟೀಚರ್ಸ್ ಕೊಟ್ಟರೆ ಅವರು ಫುಲ್ಲು ಇದೇನಪ್ಪ ಇದು ಏನೋ ಕೊಟ್ಟಿದ್ದಾನೆ ಅಂತ ತಲೆ ಕೆಡಿಸ್ಕೋತಾರೆ. ಸೊ ಹಂಗಾಗಿ ಅವನಿಗೆ ನಾನೇ ಬರ್ಕೊತಿದ್ದೀನಿ. ಇದು ನೀನಾ? ಇಲ್ಲ. ಮತ್ತು ಇನ್ಯಾರು? ಪಕ್ಷಿನಾ? ಇಲ್ಲ. ಮತ್ತೆ ಹಾಂ, ಇಲ್ಲ. ಕ್ಯಾಟ್. ಟೀ ಪಾಟ್ ಆಯಿತು, ಕ್ಯಾಟ್ ಆಯಿತು, ಪಕ್ಷಿ ಆಯಿತು, ಇನ್ನು ಏನೇನಿದು? ಕ್ಯಾಟು. ಮ್ಯಾಮ್ಗೆಲ್ಲ 5 ಸ್ಟಾರ್ ಕೊಟ್ಬಿಟ್ಟಿದ್ಯಾ? ಮ್ಯಾಮ್ಗೆಲ್ಲ 5 ಸ್ಟಾರು. ಓ, ನೀನು ಸೂಪರ್ ಸ್ಟಾರ್. ಇನ್ನು ಮಾಡಬೇಕಿತ್ತು. ಎಕ್ಸಾಮ್ನು ಇಷ್ಟು ನೀಟಾಗಿ ಮಾಡಿರ್ಬೇಕು. ಟೀಚರ್ಸ್ ಡೇ ಅಂತ ಎಷ್ಟು ನೀಟಾಗಿ ಕುತ್ಕೊಂಡು ಬರೀತಾರೆ ತಿಂಡಿ ತಿನ್ಕೊಂಡು. ಬಕ್ಕ ಬೇಗ. ಟೀಚರ್ಸ್ ಡೇ ಪ್ರಿಪ್ರೇಷನ್ ಮಾತ್ರ ನಮ್ಮ ಮನೇಲಿ ನನ್ನ ಮಕ್ಕಳು ಮಾತ್ರ ಫುಲ್ ಜೋರು. ನಾನು ಆ ಥರ ಬರ್ಕೊಳ್ಬೇಕು, ಈ ಥರ ಬರ್ಕೊಳ್ಬೇಕು, ಟೀಚರ್ಸ್ಗೆ
ಗಿಫ್ಟ್ ಕೊಡಬೇಕು ಅಂತ ಹೇಳಿ ಕೊಡ್ತಿದ್ದಾರೆ. ನೋಡಿದ್ರೆ ಖುಷಿ ಆಯಿತು. ಇರಲಿ, ಹಿಂಗೆ ಬೆಳವಣಿಗೆ ಒಳ್ಳೆಯದು ಅಂತ ಅನ್ನಿಸ್ತು. ಹ್ಯಾಪಿ ಟೀಚರ್ಸ್ ಡೇ ಎಲ್ಲರಿಗೂ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.